ಇನ್ನು ಕಲಬುರಗಿಯ ಹನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಂಗ್ನ ಮತ್ತೊಂದು ಮುಖ ಅನಾವರಣವಾಗಿದೆ. ಅತ್ಯಾಚಾರಕ್ಕೊಳಗಾದ ಯುವತಿಗೆ ಗ್ಯಾಂಗ್ ಯಾವ ರೀತಿ ದೋಖಾ ಮಾಡ್ತು ಅನ್ನೋದನ್ನು ಕೂಡ ಆಕೆ ಬಿಚ್ಚಿಟ್ಟಿದ್ದಾಳೆ. ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಅಬಾರ್ಷನ್ ಮಾಡಿಸಿದ್ರು ಅಂತ ಹೇಳಿ ಗ್ಯಾಂಗ್ ವಿರುದ್ಧ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಹಲ್ಲೆ ನಡೆಸಿ ಗರ್ಭಪಾತವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಕಲಬುರಗಿ ಹನಿ ಟ್ರ್ಯಾಪ್ ದಂಧೆಯ ಒಂದೊಂದೇ ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಾ ಇವೆ. ಈಗ ಸಂತ್ರಸ್ತ ಯುವತಿಯ ಮತ್ತೊಂದು ಸ್ಫೋಟಕ ಹೇಳಿಕೆ ಹೊರಗಡೆ ಬಂದಿದೆ. ಇವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಹೇಳಿ ಅವ್ರು ಕೇಸ್ ಮಾಡಿರ್ತಾರೆ ಸರ್ ಬಸವೇಶ್ವರ ಹಾಸ್ಪಿಟಲಲ್ಲಿ. ಮಾಡಿದ್ಮೇಲೆ ಇವರು ಶ್ರೀಕಾಂತ್ ರೆಡ್ಡಿ, ಮಂಜುನಾಥ್ ಭಂಡಾರಿ ಇವ್ರೇನು ಮಾಡ್ತಾರೆ ಸರ್, ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಹನುಮಂತ ಎಳ್ಸಂಗಿ ಸರ್ ಹಿಂಗೆ ಹೇಳಿದ್ದಾರೆ ನಮಗೆ ಅಂತ ಈ ಹುಡುಗನ ಫ್ಯಾಮಿಲಿ ಮತ್ತು ಈ ಏನು ದಲಿತ ಸಂಘಟನೆದವರು ಹನುಮಂತ ಎಳ್ಸಂಗಿ, ಶ್ರೀಕಾಂತ್ ರೆಡ್ಡಿ ಮತ್ತು ಮಂಜುನಾಥ್ ಭಂಡಾರಿ ಇದ್ದಾರೆ ನೋಡ್ರಿ ಸರ್. ಇವರು ಒಬ್ಬ ನರ್ಸ್ ಮನೆ ಕರ್ಕೊಂಡು ಹೋಗ್ತಾರೆ ಸರ್. ನರ್ಸ್ ಅವ್ರಿಗೆ ಪರಿಚಯ ಅದಾಳ್ರಿ ಸರ್. ಶ್ರೀಕಾಂತ್ ರೆಡ್ಡಿಗೆ ಪರಿಚಯ ಇರೋಳು ನರ್ಸ್, ಇನ್ನೊಬ್ಳು ಪೂಜಾ ಅಂತ ಸರ್. ಅವರಿಬ್ಬರು ಸೇರಿಕೊಂಡು ನನಗೆ ಅವರು ಎಷ್ಟು ದಲಿತ ಸಂಘಟನೆದವ್ರು ಶ್ರೀಕಾಂತ್ ರೆಡ್ಡಿ, ಮಂಜುನಾಥ್ ಭಂಡಾರಿ, ಹುಡುಗನ ಫ್ಯಾಮಿಲಿ ಕಡೆಯವರು, ರಾಜು ಲಸ್ಕರೆ, ರಾಜು ಲೆಂಗ್ಟಿ ಇವರೆಲ್ಲ ಸೇರ್ಕೊಂಡು ಸರ್ ನನಗೆ ಹೊಟ್ಟೆ ಮೇಲೆ ನನ್ಗೆ ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಸರ್ ಹೊಡೆಯೋದು ಬಡಿಯೋದು ಮಾಡಿ ಈ ಥರ ಎಲ್ಲ ಮಾಡಿ ನನಗೆ ಅಲ್ಲಿ ನರ್ಸ್ ಮನೆ ಹೋಗಿ ಅಬಾರ್ಷನ್ ಮಾಡಿಸ್ರಿ ಸರ್. ಇಲ್ಲೀಗಲ್ ಆಗಿ ಅದು ನನ್ನ ಸಮ್ಮತಿ ಇದ್ದಿದ್ದಿಲ್ರಿ ಸರ್. ನನ್ಗೆ ಅಷ್ಟು ಮಾಡಿಸ್ಕೊಳ್ಳೋದಿದ್ರೆ ಹುಡುಗ ನನ್ಗೆ ಅವಾಗಲೇ ಮೊದಲು ನರ್ಸ್ ಅಂಬಿಕಾ ಅಂತ ಹೇಳ್ರಿ ಸರ್. ಅದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಕಲಬುರಗಿಯ ಈ ಹನಿ ಟ್ರ್ಯಾಪ್ ದಂಧೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಾ ಇವೆ. ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು, 2 ಬಂಧನ ಆಗಿದೆ. ಉಳಿದವರ ಪತ್ತೆಗಾಗಿ ಯಾವ ರೀತಿ ಪೊಲೀಸರು ಬಲೆ ಬೀಸಿದ್ದಾರೆ? ಖಂಡಿತವಾಗಿಯೂ ಕೂಡ ಒಂದ್ ರೀತಿಯಿಂದ ರಾಜ್ಯ ಬೆಚ್ಚಿ ಬೀಳುವಂತ ಏನು ಹನಿ ಟ್ರ್ಯಾಪ್ ಪ್ರಕರಣ ಏನು ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿರುವುದು. ಅದರಲ್ಲೂ ಕೂಡ ದಲಿತ ಸೇನೆಯ ಸುಮಾರು 7 ರಿಂದ 8 ಜನ ಏನು ಮುಖಂಡರ ಗ್ಯಾಂಗ್ ನಿಂದ ನಮ್ಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ, ನಮ್ಮ ಮೇಲೆ ಕಿರುಕುಳ ಮಾಡಲಾಗಿದೆ, ನಮ್ಮನ್ನು ಕೂಡ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನುವಂತ ಗಂಭೀರ ಏನು ದಲಿತ ಸೇನೆ ಮುಖಂಡರ ಮೇಲೆ ಗಂಭೀರ ಆರೋಪ ಮಾಡಿ 3 ಯುವತಿಯರನ್ನು ಮಾಧ್ಯಮಗಳ ಮುಂದೆ ಹೇಳಿದರು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಈಗ ಆ ಕೃತ್ಯಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಕೂಡ ಮಹಾರಾಷ್ಟ್ರದ ಮೂಲದ ಯುವತಿ ಕೂಡ ನನ್ನನ್ನ ಇಲ್ಲಿ ಕೆಲಸ ಕೊಡಿಸೋದಕ್ಕೆ ಕರೆದುಕೊಂಡು ಬಂದು ನನ್ನನ್ನು ಕೂಡ ಬ್ಲಾಕ್ ಮೇಲ್ ಮಾಡಿ ನಂತರದಲ್ಲಿ ನನ್ನಿಂದ ಉದ್ಯಮಿ ಒಬ್ಬರಿಗೆ ಏನು ಹನಿ ಟ್ರ್ಯಾಪ್ ಮಾಡಿ ಅವರಿಂದ ಲಕ್ಷ ಹಣವನ್ನ ವಸೂಲಿ ಮಾಡಿದ್ರು ಅನ್ನುವಂತ ಏನು ಆರೋಪ ಕೂಡ ಮಾಡಿದ್ರು. ಆ ಕುರಿತಂತೆ ಈಗಾಗಲೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಎಫ್ಐಆರ್ ಕೂಡ ಈಗ ಯುವತಿ ದಾಖಲು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ರಾಜು ಲೆಂಗಟಿ ಅನ್ನುವಂತನು ಕೂಡ ಈಗ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಇದೀಗ ಮತ್ತೊಬ್ಬ ಆರೋಪಿ ಅಂದ್ರೆ ಪ್ರಕರಣದ ಏವನ ಆರೋಪಿ ಆಗಿರ್ತಕ್ಕಂಥ ಪ್ರಭು ಹಿರೇಮಠ, ಈತನನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಬಂಧಿಸುವಂತ ಕೆಲಸ ಮಾಡಿದ್ದಾರೆ. ಪ್ರಭು ಹಿರೇಮಠ ಈತ ಕೂಡ ಖುದ್ದು ತಾನೇ ಏನು ಅಜ್ಞಾತ ಸ್ಥಳದಿಂದ ಏನು ಪ್ರಕರಣ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಆಗಿರ್ತಕ್ಕಂಥ ಏನು ಪ್ರಭು ಹಿರೇಮಠ ಅಜ್ಞಾತ ಸ್ಥಳದಿಂದಲೇ ಕೂಡ ಉದ್ಯಮಿ ವಿನೋದನ್ನು ಕೂಡ ನಾವು ಹನಿ ಟ್ರ್ಯಾಪ್ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ಕೂಡ ಆತನೇ ಕೂಡ ವಿಡಿಯೋ ಮಾಡಿ ಹೇಳಿದ್ದ. ಮತ್ತೆ ಆತನಿಂದ ಎಷ್ಟು ಹಣವನ್ನ ಪಡೆದುಕೊಂಡಿದ್ದೀವಿ ಅದನ್ನ ರಾಜು ಲೆಂಗಟಿ ಕೊಟ್ಟಿದ್ವಿ, ಮತ್ತು ಅದಾದ ನಂತರದಲ್ಲಿ ನಮ್ಮ ಬಾಸ್ಗೆ ಅವರು ಕೊಡ್ತೀನಿ ಅಂತ ಹಣ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಖುದ್ದು ಆತನಿನ ಆರೋಪಿ ಆಗಿರ್ತಕ್ಕಂಥ ಪ್ರಭು ಹಿರೇಮಠ ಆತನೇ ಖುದ್ದು ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಏವನ್ ಆರೋಪಿ ಆಗಿರ್ತಕ್ಕಂಥ ಪ್ರಭು ಹಿರೇಮಠನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಈ ಗ್ಯಾಂಗ್ ನ ಮತ್ತೊಂದು ಮುಖ ಈಗ ಸದ್ಯಕ್ಕೆ ಬಯಲಾಗಿದೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಮತ್ತೊಬ್ಬ ಮಹಾರಾಷ್ಟ್ರ ಮೂಲದ ಯುವತಿ ಕೂಡ ಆಕೆಗೆ ತನ್ನ ಸ್ನೇಹಿತರಿಂದಲೇ ಅತ್ಯಾಚಾರ ಆಗಿತ್ತು. ಆತನಿಂದ ನಾನು ಸುಮಾರು 3 ರಿಂದ 4 ತಿಂಗಳು ಗರ್ಭಿಣಿ ಆಗಿದೆ, ಹೀಗಾಗಿ ಆತನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪುತ್ತಿರಲಿಲ್ಲ. ಹೀಗಾಗಿ ನಾನು ನ್ಯಾಯ ಕೇಳಿಕೊಂಡು ಈ ಒಂದು ಸಂಘಟನೆಯ ಕೆಲವು ಮುಖಂಡರ ಬಳಿ ಬಂದಿದ್ದೆ, ಆದ್ರೆ ಇಲ್ಲೂ ಕೂಡ ನನಗೆ ಧೋಖಾ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಮಾಡಿರುವಂತ. ಅದರಲ್ಲೂ ಕೂಡ ನ್ಯಾಯ ಕೇಳಿ ತನ್ನ ಸ್ನೇಹಿತನ ಜೊತೆ ಮದುವೆ ಮಾಡಿರ್ತಕ್ಕಂಥ ತನ್ನ ಸ್ನೇಹಿತನ ಜೊತೆ ಮದುವೆ ಮಾಡಿಸ್ಕೊಳ್ತಕ್ಕೆ ಇವ್ರ ಹತ್ರ ಬಂದ್ರೆ ಇವರು ಅವರ ಜೊತೆ ಕೈ ಜೋಡಿಸಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಒಪ್ಪಿಗೆ ಇಲ್ಲದೆ ಅಬಾರ್ಷನ್ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೂಡ ಮಾಡಿರುವಂತದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಏನು ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಒಂದೊಂದೇ ಕೃತ್ಯಗಳಿಗೂ ಸದ್ಯಕ್ಕೆ ಹೊರಗಡೆ ಬರ್ತಾ
ಬರ್ತಾ ಇರುವಂತ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅದೇನೇ ಇದ್ರೂ ಕೂಡ ಪೊಲೀಸರ ತನಿಖೆ ನಂತರದಷ್ಟೇ ವಾಸ್ತವಾಂಶ ಬೆಳಕಿಗೆ ಬರಬೇಕಾಗಿದೆ. ಒಂದ್ ಕಡೆಗೆ ಯುವತಿಯವರು ಸಾಲು ಆರೋಪಗಳು ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆಗೆ ಈಗ ದಲಿತ ಸೇನೆಯ ಕೆಲವು ಮುಖಂಡರು ಕೂಡ ಈಗ ಅದರಲ್ಲಿ ಯಾವುದೇ ಹುರುಳಿಲ್ಲ, ನಮ್ಮ ಮೇಲೆ ಷಡ್ಯಂತ್ರ ಮಾಡಲಾಗ್ತಿದೆ ಅನ್ನುವಂತ ಆರೋಪವನ್ನು ಕೂಡ ಅವರು ಕೂಡ ಮಾಡಿದ್ದಾರೆ. ಹೀಗಾಗಿ ಪೊಲೀಸರ ಸೂಕ್ತ ತನಿಖೆ ನಂತರದಾಗ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಉಳಿದ ಆರೋಪಿಗಳ ಬಂಧನಕ್ಕಾಗಿ ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಭುಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.